ಹೌದಿಲ್ಲ? ತಿಂತೀವಿ ಯಾರ್ದು? ನಮ್ಮ ಅಪ್ಪ ದುಡಿದಂತ ನೀವು ಅಂತಿರ್ಬೇಕು. ನಿಮ್ಮ ಅಪ್ಪ ಏನು ದುಡಿತಾನ? ನಿಮ್ಮ ಅಪ್ಪ ಒಂದು ಅಕ್ಕಿ ಕಾಳು ಮಾಡಕ್ಕೆ ಬರ್ತತ ನಿಮ್ಮ ಅಪ್ಪಗೆ, ಒಂದು ಜ್ವಾಳ ಮಾಡಕ್ಕೆ ಬರ್ತತ ನಿಮ್ಮ ಅಪ್ಪಗೆ. ನಿಮ್ಮ ಅಪ್ಪ ದುಡ್ದಿರಬಹುದು, ಆದ್ರೆ ದುಡಿಯೋ ಬುದ್ಧಿ ಕೊಟ್ಟವ ಯಾರು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಈ ಎಲ್ಲವನ್ನು ಅವನು ಕೊಟ್ಟದ ತಿಂದ ಅವನು ಪೂಜೆ ಮಾಡಕ್ಕೆ ನಮಗೆ ಸೊಕ್ಕ. ಓಂ ನಮಃ ಶಿವಾಯ ಅನ್ನಕ್ಕೆ ನಮಗೆ ಸೊಕ್ಕ. ಜಪ ಮಾಡಕ್ಕೆ ನಮಗೆ ಟೈಮ್ ಇಲ್ಲ. ನೋಡ್ಬೇಕು, ನನ್ನ ಮನ್ಯಾಗ ಇಟ್ಟು ಜಗಳ, ನೀ ಪೂಜೆ ಮಾಡು, ನೀ ಪೂಜೆ ಮಾಡು. ನಿಮ್ಮ ಮನ್ಯಾಗ ಹಾಕತ್ತಿಲ್ಲ ಹಿಂಗೆ ಹಾಕತ್ ನಿಮ್ಮ ಮನ್ಯಾಗ. ಇವು ದೊಡ್ಡವ ಹುಡ್ರಿಗೆ ಹಚ್ತಾವ, ಯಾಕೆ ಅವಕ್ಕೇನು ಕೆಲಸ ಮಾಡ್ಲಿತ್ತವು. ಆ ಹುಡ್ರಿಗೆ ದೊಡ್ಡ ಶೀಟ್, ಇವ್ರು ದೊಡ್ಡವ್ರಿದ್ದು ನಮ್ಮನ್ನ ಹಚ್ತಾರೆ. ಒಂದು ಮನೆಯಾಗ ಹಿಂಗೆ ಜಗಳ ಹತ್ತಿತ್ತು, ಪೂಜೆ ಮಾಡಕ್ಕೆ ಜಗಳ. ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದ್ರೆ ಏನಂದ್ರೆ, ಒಂದೊಂದು ತಿಂಗಳು ಒಬ್ಬೊಬ್ಬರು ಪೂಜೆ ಮಾಡೋದು. ಮೊದಲು ಪೂಜೆ ಯಾರು ಮಾಡೋದು? ಮತ್ತು ಗದ್ಲ ಹತ್ತು, ನೀ ಮಾಡು. ಅದ್ರಾಗ ಒಂದು ಹುಡುಗ ಶಾಣೆ ಇತ್ತು. ಹಿಂಗೆ ಮಾಡೋನು, ನಾವು ಮನೆಯಾಗಿರೋರು 5 ಮಂದಿ, 3 ಹುಡುಗರು 2 ಅಪ್ಪ ಅವ್ವ, 5 ಚೀಟಿ ಬರೆಯೋಣ, ಅವ್ರವ್ರ ಹೆಸರು ಬರೆಯೋಣ. ಯಾಬಸೋದು ಯಾರ ಹೆಸರು ಬರೋದು ಅವ 1 ತಿಂಗಳು ಪೂಜೆ ಮಾಡೋದು. ಚಲೋ ಆತ್ರಿ, ಚೀಟಿ ಬರೋದು ಹಾಕಿದ್ರು ಎಬ್ಸೋ ಮುಂದೆ ಹುಡುಗಂದ, ನಾವು ನೀವು ಎಬ್ಸೋದು ಬೇಡ. ಈ ಮನುಷ್ಯರ ಮೋಸಗಾರರು. ಯಾವ ಚೀಟಿ ಮೇಲೆ ನೊಣ ಬಂದು ಕುಂದಿರ್ತತಿ ಅವ ಪೂಜೆ ಮಾಡೋದು. ಬಳೋತ್ ಕಾದ ಕುಂತ ಮೇಲೆ ಒಂದು ನೊಣ ಬಂದು ಕುಂದಿರ್ತು ಒಂದು ಚೀಟಿ ಮೇಲೆ, ಎಬ್ಬಿಸಿ ನೋಡೋದ್ರಾಗ ಅವ್ರ ಅಪ್ಪನ ಹೆಸರು. ಹುಡುಗರು ಅಂತೂ ಪಾರಾದ್ವಿ ಒಂದು. ಅವ್ರ ಅಪ್ಪ ಇದ್ರಾಗ ಏನೋ ಮೋಸ ಐತೆ, ನಾನು ಆಗೋಲ್ಲ, ನಂದು ಡ್ಯೂಟಿ ಐತೆ, ಹಂಗೈತೆ ಆಗೋಲ್ಲ ಅಂತ ಹಂಗಾರೆ ಇನ್ನೊಮ್ಮೆ ಚೀಟಿ ಹಾಕೋದಂತ ಗದ್ಲು ಹೇಳ್ತು. ಅದು ಮತ್ತೆ ಚೀಟಿ ಹಾಕಿದ್ರು, ಮತ್ತೆ ಬಳೋತ್ತಿನ ಮೇಲೆ ಮತ್ತೊಮ್ಮೆ ಒಂದು ನೊಣ ಬಂದು ಕುಂದಿರ್ತ, ಚೀಟಿ ಬಿಚ್ಚಿದ್ರು. 2ನೇ ಸರಿನೂ ಅವ್ರ ಅಪ್ಪಂದೇ ಹೆಸರು ಬಂತು. ಇನ್ನೇನು ಮಾತಾಡಕ್ಕೆ ಬರೋದಿಲ್ಲ. ಅನಿವಾರ್ಯ 1 ತಿಂಗಳು ಪೂಜೆ ಬೆತ್ತು ಕೊಳ್ಳಿಗಂದ. ಹುಡುಗರೆಲ್ಲ ಹೊರಗೆ ಆಡಕ್ಕೆ ಹೋದವು. ಗೋಲಿ ಆಡೋ ಮುಂದೆ 3 ಹುಡುಗರು ಮಾತಾಡಕತ್ತು. ಎಷ್ಟು ಮಜಾ ಇದು. 2 ಸರಿನೂ ನಮ್ಮ ಅಪ್ಪಂದೇ ಹೆಸರು ಹೆಂಗೆ ಬಂದಂತ ಒಬ್ಬ ಹುಡುಗ ಬಂದ. ಆ ಚೀಟಿ ಬರದ ಹುಡುಗ ಭಾಳ ಬೆರಕಿದ್ದ, ಅವಂದ 5 ಚೀಟಿಯಾಗ ಅವಂದ ಹೆಸರು ಬರ್ದಿದ್ದಂದವ. ಬೆರಕಿಗಳು. ಮತ್ತು ನೀವು ಕಲಿಸಿದ ನಿಮ್ಮ ಮಕ್ಕಳು ಪೂಜೆ ಮಾಡಾಕ ಗುದ್ದಾಟ. ಈಗ ನಾವು ಎಷ್ಟು ಥ್ಯಾಂಕ್ಸ್ ಹೇಳಬೇಕು. ಅವಾಗ ನಮ್ದು ಇನ್ನೂ ಕಾರ್ ಗಾಡಿ ಇದ್ದಿದ್ದಿಲ್ಲ, ಬಸ್ನ್ಯಾಗ ಓಡಾಡ್ತಿದ್ವಿ ನಾವು. ಅವಾಗ ಬೆಳಗಾವಿಗೆ ಹೋಗೋ ಮುಂದೆ ಹಿಂಗೆ ವರ್ಕೊಂಡು ಕುಂತೀವಿ, ನಿದ್ದೆ ಬಂದತ್ತದ. ನಿದ್ದೆ ಮಾಡಕತ್ತಿದಾಗ ನಮ್ದು ದುಡ್ಡಿಂದ ಜೋಳಿಗೆ ಆ ಸೀಟಿನ ಸಂದ್ರಾಗಿಂದ ಜಾರಿ ಹಿಂದಕ್ಕೆ ಬಿದ್ದಿತ್ರಿ. ಹಿಂದಿನ ಸೀಟ್ನಾಗ ಒಂದು ಸಣ್ಣ ಹುಡುಗಿ, ಒಂದು 5-6 ವರ್ಷದ ಸಣ್ಣ ಹುಡುಗಿ ಆ ಸೀಟ್ನ ಕೆಳಗೆ ಬಿದ್ದ ಜೋಳಿಗೆ ತೆಗೆದ ನಮ್ಮ ತಿವಿತ್ರಿ ಅದು. ನಾವು ಯಾರಂತ ತಿರುಗಿ ನೋಡ, ಅಂಕಲ್ ತಗೊಳ್ರಿ ನಿಮ್ಮ ಬ್ಯಾಗ್ ಅಂತು. ಈಗಿನ ಹುಡುಗರಿಗೆ ಸ್ವಾಮಿಗಳು ಗೊತ್ತಿಲ್ಲ, ಎಲ್ಲವಕ್ಕೂ ಅಂಕಲ್ ಎಲ್ಲವಕ್ಕೂ ಆಂಟಿನ. ನಾವು ಇಸ್ಕೊಂಡ್ವಿ ಅದು ಬ್ಯಾಗ್, ಜೋಳಿಗೆ ತಗೊಳ್ರಿ ನಿಮ್ಮ ಬ್ಯಾಗ್ ಅಂತ ಕೊಡ್ತು. ನಾವು ತಗೊಂಡು ಕುಂತೀವಿ. ಆ ಹುಡುಗಿ ಅವಕ್ಕೆ ಏನು ಮೆತ್ತಗೆ ಮಾತಾಡ್ಬೇಕು, ಏನು ಗಟ್ಟಿಯಾಗಿ ಮಾತಾಡ್ಬೇಕು ಗೊತ್ತಾಗೋಲ್ರಿ. ಅವ್ರ ಅವನ ಮುಂದೆ ಹೇಳಾಕತ್ತಿತ್ತು, ಈ ಅಂಕಲ್ಗೆ ಬುದ್ಧಿನೇ ಇಲ್ಲ ಅಂತದು ಹುಡುಗಿ. ನಾವು ಗಾಬರಿಯಾಗಿ ತಿರುಗಿ ನೋಡಿದ್ವಿ, ಹಂಗೆ ಮಾತಾಡಬಾರ್ದು ಸ್ವಾಮೀಜಿಗೆ ಅಂತ ಅವ್ರ ಅವು ಚೂಟಿದ್ಲು. ಅಲ್ಲ ಮಮ್ಮಿ, ಅವ್ರ ಬ್ಯಾಗ್ ಬಿದ್ದದನ್ನ ತೆಗೆದು ಕೊಟ್ಟೀನಿ, ಥ್ಯಾಂಕ್ಸ್ ಹೇಳಲಿಲ್ಲ ಇದು ಅಂಕಲ್ ಅಂದ ಹುಡುಗಿ. ಏನು ನೋಡು, ನಮ್ಮ ಜೋಳಿಗೆ ನಮಗೆ ಹೊತ್ತು ಕೊಟ್ರೆ ಅದಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕು. ಸಣ್ಣ ಹುಡುಗರು ಸಹಿತ ಥ್ಯಾಂಕ್ಸ್ ನಿರೀಕ್ಷೆ ಮಾಡ್ತಾವಂದ್ರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಡಿಗಡಿಗೆ ನಮಗೆ ಅನ್ನ ಹಾಕೋ ಭಗವಂತ, ನಾವು ಹುಟ್ಟೋದಕ್ಕಿಂತ ಮೊದಲೇ ನಮ್ಮ ಅವ್ವನ ಎದೆ ಒಳಗೆ ಹಾಲಿಟ್ಟ ಭಗವಂತ, ಈ ಎಲ್ಲ ಜೀವಿಗಳಿಗೆ ಅನ್ನ ಹಾಕೋ ದೇವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಐತಿ ಪುಣ್ಯಾತ್ಮರೇ. ಅದಕ್ಕೆ ತುತ್ತಿಗೊಮ್ಮೆ ಶಿವಶರಣೆ ಎನ್ನುತ್ತಿರಬೇಕು. ನೀವು ತಿನ್ನೋ ಅನ್ನ ಪುಕ್ಕಟ್ಟು ಬಂದದ್ದಲ್ಲ, ಮೌನದಲ್ಲಿ ಉಂಬುದು ಆಚಾರವಲ್ಲ. ಕಬ ತಿಂದು ಎದ್ದು ಹೋಗಿರಿ ಟಿವಿ ನೋಡ್ಕೊಂತ ಅಲ್ಲ, ಮೌನದಲ್ಲಿ ಉಂಬುದು ಆಚಾರವಲ್ಲ. ಲಿಂಗಾರ್ಪಿತವ ಮಾಡಿದ ಬಳಿಕ ಅವನು ಕೊಟ್ಟದ್ದು ಅವನಿಗೆ ಎಡಿ ಮಾಡಿ, ಕೆರೆಯ ನೀರು ಕೆರೆಗೆ ಚೆಲ್ಲಿ ವರವ ಪಡೆದುಕೊಳ್ಳಿರೋ ಮೊದಲು ಅವನಿಗೆ ನೈವೇದ್ಯ ಮಾಡಬೇಕು. ಆಮೇಲೆ ಅದನ್ನು
ತುತ್ತಿಗೊಮ್ಮೊಮ್ಮೆ ಶಿವಶರಣೆನ್ನುತ್ತಿರಬೇಕು. ಕೂಡಲ ಸಂಗಮನ ದೇವನ ನೆನೆಯುತ್ತ ಉಂಡರೆ ಕರ್ಣವೃತ್ತಿಗಳು ಅಡಗುವವು. ಅವನಿಗೆ ಶರಣು ಸಮರ್ಪಣೆ ಮಾಡ್ಕೊಂತ ಧನ್ಯವಾದ ಹೇಳ್ಕೊಂತ ತಿನ್ನಬೇಕು, ಹಾಗೆ ತಿನ್ನಬಾರದು. ಅದು ನೇಮ. ಅಲ್ಲಿ ಸಿದ್ಧ ಇದನ್ನು ಉಪದೇಶ ಮಾಡಿದ ಕೂಡಲೇ ಅವರು ಎಲ್ಲ ಹಣ್ಣುಗಳನ್ನು ವಾಪಸ್ ಆ ಹಣ್ಣಿನ ರಾಶಿಗೆ ಹಾಕಿದರು. ಆದರೆ ಆಸೆ ಹಣ್ಣ ನೋಡ್ತಿದ್ವು. ಸಿದ್ಧಾರೂಢರ ನಕ್ರ, ಅಣ್ಣಗಳಿರ ಹಣ್ಣುಗಳನ್ನು ಬಿಡಬಹುದು, ಹಣ್ಣುಗಳನ್ನು ನೋಡುವ ಕಣ್ಣುಗಳನ್ನು ಬಿಡಲಾರಿರಿ. ಕಣ್ಣುಗಳಾದರೂ ಮುಚ್ಚಬಹುದು, ದೇಹಾಭಿಮಾನ ದೃಢವಿರುವುದು. ಅದು ಇರುವ ತನಕ ಈಶ್ವರ ಪ್ರಾಪ್ತಿಗೋಸ್ಕರ ಮಾಡುವ ಯತ್ನ ನಿಷ್ಫಲವಾಗುವುದು. ಆದ್ದರಿಂದ ಯಾವಾಗಲೂ ಈಶ್ವರ ಧ್ಯಾನದ ಮೂಲಕ ಮನೋನಿಗ್ರಹ ಮಾಡ್ರಿ ಅಂತ ಅವರಿಗೂ ಅಲ್ಲಿನೂ ಉಪದೇಶವನ್ನು ಮಾಡ್ತಾ ಮಾಡ್ತಾ ಎಲ್ಲ ಹುಡುಗರನ್ನ ಕರ್ಕೊಂಡು ವಾಪಸ್ ಮನೆಗೆ ಬರೋ ಹೊತ್ನ್ಯಾಗ ಹಾದ್ಯಾಗ ಒಂದು ಹಾವು ಬಿದ್ದಿತ್ತು. ಅದು ಹಾವು ನೋಡಿದ ಕೂಡಲೇ ಎಲ್ಲ ಹುಡುಗರು ಹಾವು ಹಾವು ಅಂತ ಜಿಗದು ಓಡಾಕತ್ತರು. ಸಿದ್ಧ ಸಮೀಪ ಬಂದು ನೋಡಿದ, ಅದು ಸತ್ತ ಹಾವು. ಅಯ್ಯೋ ಹುಚ್ಚುಗಳ, ಎಷ್ಟು ಹೆದರಿದ್ರು ನೀವು, ನೋಡಬರ್ರಿಲ್ಲ ಅಂತ ಅದರ ಬಾಲ ಹಿಡಿದು ಎಬ್ಬಿಸಿ ತೋರಿಸಿದ. ಇದು ಸತ್ತ ಹಾವು, ಸತ್ತ ಹಾವಿಗೆ ಎಷ್ಟು ಹೆದರಿದ್ರಿ ಅಲ್ಲೋ. ಅವಾಗ ಧೈರ್ಯ ಬಂತು, ಎಲ್ಲರೂ ಸಮೀಪ ಬಂದು, ಅಯ್ಯೋ ನಮ್ಮ ಹುಚ್ಚ ಎಷ್ಟು ಹೆದರಿದ್ವಿ ಹಾವಿಗೆ. ಸಿದ್ಧಂದ, ಇದನ್ನು ಜೀವಂತ ಮಾಡಲ ಅಂದ. ಅವ್ರಂದ್ರು, ಯಪ್ಪ ಎಮ್ಮಿ ಬದುಕಿಸಿದೆ, ಅದು ಭಾಳ ಚಲೋ, ಈ ಹಾವು ಜೀವಂತ ಮಾಡಿದ್ ಬ್ಯಾಡ ಬ್ಯಾಡ ಸಿದ್ಧ ಅನ್ನೋದ್ರೊಳಗೆ ಓಂ ನಮಃ ಶಿವಾಯಿಂದ ಅವ್ರ ಮೈಮ್ಯಾಲ ಹೋಗೋದು ಬಿಟ್ಟ. ಕರೆನ ಜೀವಂತವಾದ ಹಾವು ಅವ್ರ ಮೈಮ್ಯಾಲ ಬಂದ್ಬಿಡೋದು ಸೊಳ್ಳು. ಹೆದ್ರ ಹುಡುಗರು ಓಡಾಕತ್ತರು. ಸಿದ್ಧನ ಈ ಕೀರ್ತಿಯನ್ನು ಊರು ತುಂಬ ಹಬ್ಬಿಸಿದ್ರು. ಒಂದು ದಿನ ಆಟ ಆಡೋಕ್ಕಂತ ಎಲ್ಲ ಹುಡುಗರನ್ನ ಕರ್ಕೊಂಡು ಕೆರೆಗೆ ಈಜಾಡಕ್ಕೆ ಕರ್ಕೊಂಡು ಬಂದ. ಜಲಕ್ರೀಡೆ ಆಡುವಂಥ ಸಂದರ್ಭದೊಳಗೆ ಎಲ್ಲ ಹುಡುಗರು ಅಂಗಿ ಚಡ್ಡಿ ಕಳೆದು ಢಣ 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 ಜಿಗದವು. ಆದ್ರೆ ಒಂದು ಹುಡುಗ ಮಾತ್ರ ದಂಡಿ ಮ್ಯಾಲ ನಿಂತಿದ್ದ. ಯಾಕೋ ದೇವದತ್ತ ನೀನು ಬಾ ಈಜಾಡಕ್ಕಂದ. ಅವಂದ ವಲ್ಪ, ಯಾಕ ನಮ್ಮ ಅವ್ವಗ ನಾವು ಒಬ್ಬ ಮಗ ಅಂದವ. ಹುಚ್ಚಿ, ಒಬ್ಬ ಮಗ ಆದ್ರೆ ಏನಕ್ಕತಿ? ಇಲ್ಲಪ್ಪ ನನಗೆ ಈಜಾಡಕ್ಕೆ ಬರಂಗಿಲ್ಲ, ಮುಳುಗಿ ಗಿಳಿಗೆ ಸತ್ ಎತ್ತರ ಅಂದ. ಹುಚ್ಚ, ದಂಡಿ ಮ್ಯಾಲ 8 ವರ್ಷ ನಿಂತರು ನಿನಗೆ ಈಜು ಬರಲ್ಲೋ, ನೀರಿಗೆ ಬಿದ್ದಾಗ ಈಜು ಬರ್ತೈತಿ ಬಾ ಅಂತಂದು ಬಲಾತ್ಕಾರದಿಂದ ಕೈ ಹಿಡಿದು ಎಳೆಯುವಾಗ ಅಳಕತ್ತ. ಸಿದ್ಧ ಬಿಡ್ಲಿಲ್ಲ. ನೀ ಅಳೋದಲ್ಲ, ಬೇಕಾದ ಹೋಳಿ ಹುಣ್ಣಿಮೆ ಮಾಡಿ ನಿನ್ನ ಇವತ್ತು ಬಿಡೋದಿಲ್ಲ ಅಂತ ಹೆಗಲ ಮೇಲೆ ಹೊತ್ತುಕೊಂಡು ನಡೋ ನೀರ್ನಾಗ ಎಳ್ಕೊಂಡು ಹೊಂಟ. ಹುಡುಗ ಚೀರ್ ಅಳ್ತಿದ್ದ. ಉಳಿದ ಹುಡುಗರು ಬಿಡೋ ಸತ್ಗಿತ್ತಾನ ಬಿಡೋ ಅಂತ ಬಿಡಿಸ್ಕೊಳಕ ಬಂದ್ರ ಯಾರ ಕೈಗೂ ಸಿಗಲಾರದಂಗ ನಡೋ ನೀರಿನೊಳಗೆ ಎಳ್ಕೊಂಡು ಹೋಗಿ ಆಳವಾದ ನೀರಿನೊಳಗೆ ಮುಳುಗಿಸಿ ಒಳ್ಳೆ ಒಬ್ಬ ಹೊರಗೆ ಬಂದ. ಈಜಾಡಕ್ಕಂತ ದಂಡೆಗೆ ಬಂದ ಹುಡುಗ. ಶಿವಾಯನಮ. ಎಲ್ಲ ಹುಡುಗರು ಲಬ ಲಬ ಹೊಯ್ಕೊಳಕತ್ರು. ನಾವೇನು ಮಾಡಿಲ್ಲಪ್ಪ, ನಮಗೇನು ಸಂಬಂಧ ಇಲ್ಲಪ್ಪ, ನಿನಕೊಂದಿ ನಮಗೇನು ಸಂಬಂಧ ಇಲ್ಲ ಅಂತ ಹುಡುಗರು ನಮ್ಮ ಮೇಲೆ ಬಂದಿಗಿಂದಿತ್ತಂತ ಓಡಿ ಹೋಗಿ ಅವ್ರ ಅವ್ವನ ಮುಂದೆ ಹೇಳ್ತಾರ, ನಿಮ್ಮ ದೇವದತ್ತನ ಸಿದ್ಧ ಕೊಂದ. ಒಂದ ಮಗ ಇತ್ತರಿ. ಎಷ್ಟು ಅದ್ರಾಗ ಒಂದೇ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರ್ತಾವ ಅವುಗಳು. ಎದಿ ಹೊಡ್ಕೊಂಡ ಅಳಾಕತ್ಲ. ತಾಯಿ ಕೆರೆ ದಂಡಿ ಮ್ಯಾಲ 100 ಮಂದಿ ಕೂಡ್ಯಾರ. ದೇವದತ್ತನ ಸಾವಿನ ಸುದ್ದಿ ಕೇಳಿ ಅಳ್ತಾಳ. ಹೇ ದೇವದತ್ತ, ನೀ ಇಲ್ಲ ಅಂದ್ರೆ ನಾನು ಉಳಿಯೋದಿಲ್ಲ, ನಾನು ನೀರ ಬಿದ್ದು ಸತ್ತು ಬಿಡ್ತೀನಿ. ನೀಚ ಪಾಪಿ, ನನ್ನ ಮಗನ ಕೊಂದೆಲ್ಲೋ ಸಿದ್ಧ ಅಂತ ಮಣ್ಣು ತಗೊಂಡು ಉಗ್ಗಾಕತ್ತ. ಸಿದ್ಧಗ ಸಿಟ್ಟಿನಿಂದ ಸಿದ್ಧಗ ಬಡಿಯಾಕ ಹೋದ್ಲು. ಅವಾಗ ಸಿದ್ಧ ಅಂತಾನ, ಅಮ್ಮ ನಿನ್ನ ಮಗನ್ನ ಕೊಂದಿಲ್ಲ, ನಿನ್ನ ಮಗ ಆನಂದದ ಉದದಿಯೊಳಗೆ ಜೀವಂತವಾಗಿದ್ದಾನ. ನೀ ಅಳಬೇಡ, ಈಗಿಂದೀಗನೇ ಅವಳ ಹೆಸರಿನಿಂದ ಕರಿ, ಅವ ಬರ್ತಾನಂದ ಕೂಡಲೇ ಅವಳು ಹಿಂದಿನ 2 ಪ್ರಸಂಗಕ್ಕೆ ಗೊತ್ತಿದ್ದವು. ಎಮ್ಮೆ ಬದುಕಿಸಿದ್ದು, ಸತ್ ಹಾವು ಬದುಕಿಸಿದ್ದು ಗೊತ್ತಿತ್ತಕೀಗ. ಅವಾಗ
ಗಟ್ಟಿಯಾಗಿ ಕೂಗ್ತಾಳ, ಮಗನೇ ದೇವದತ್ತ ಬಾರೋ ತಂದೆ, ನನ್ನ ಕಂದ ಬಾರೋ ಅಂತ ಕೂಗಿದಾಗ ನಡೋ ನೀರಿನೊಳಗೆ ಗುಡುಗುಡು ಗುಡುಗುಡು ಶಬ್ದ ಆಗಿ ದೇವದತ್ತ ಎದ್ದ, ಈಜಾಡಕೊಂತ ಬಂದ ಬಿಗದಪ್ಪಿಕೊಂಡು ಕಣ್ಣೀರು ಹಾಕಿ ಅಳುವಾಗ ದೇವದತ್ತಂತಾನ, ಅಮ್ಮ ನೀ ತಪ್ಪು ಮಾಡಿಬಿಟ್ಟೆ. ಯಾಕೆ? ನಾ ಏನ್ ತಪ್ಪು ಮಾಡಿದೆ? ಈ ಸಿದ್ಧ ಸಾಮಾನ್ಯನಲ್ಲ ತಾಯಿ, ನನ್ನ ಕರ್ಕೊಂಡೋಗಿ ನೀರಾಗ ಮುಳುಗಿಸಿ ನನ್ನ ಜೀವ ಭಾವವನ್ನು ನಷ್ಟ ಮಾಡಿ ನನ್ನ ನೆತ್ತಿ ಮೇಲೆ ಹಸ್ತ ಇಟ್ಟ. ಅವನ ಕೈಯಾಗಿ ಎಂತ ತಾಕತ್ತೈತಂದ್ರೆ ತತ್ಕಾಲ ನನಗ ಬ್ರಹ್ಮಾನಂದದ ಅನುಭವ ಬಂತು. ಯಾವ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಒಳಗ ಮಾತು ಮನಗಳಿಂದ ಆಚೆಗಿರುವಂತ ಬ್ರಹ್ಮಾನಂದ ಸುಖದೊಳಗ ಮೈ ಮರೆತು ಎಂತ ಆನಂದ ತಾಯಿ. ನಾ ಹುಟ್ಟಿಷ್ಟು ದೊಡ್ಡವಾದ್ರ ಅಂತ ಸಂತೋಷ ನಾನು ನೋಡಿದ್ದಿಲ್ಲ. ನೀ ಯಾವಾಗ ನನ್ನ ಕೂಗಿದೆ ಅಲ್ಲಿಗೆ ವಿಘ್ನ ಬಂತು, ಎಚ್ಚರಾತು. ಆ ಆನಂದದಿಂದ ಮತ್ತು ದುಃಖಮಯವಾದ ಈ ಪ್ರಪಂಚ ನನ್ನ ವ್ಯಾಪಿಸುವಂತಮ್ಮ ಅಂತ ಹೇಳಿದಾಗ ಆ ಕೂಡಿದ ಜನ ಈ ಘಟನೆಯನ್ನ ಕೇಳಿ ಇದನ್ನು ಕಣ್ಣಾರೆ ನೋಡಿ ಎಲ್ಲರೂ ಮುಗಿಬಿದ್ದು ಬಂದು ಸಿದ್ಧನ ಪಾದಕ್ಕೆ ನಮಸ್ಕಾರ ಮಾಡುವಾಗ ತಪ್ಪಿಸಿಕೊಂಡು ಓಡಿ ಹೋಗ್ತಾನ. ಜನ ಅಂತಾರ, ಇವನು ಸತ್ಯವಾಗಿ ಪರಮಾತ್ಮನೇ ನಮ್ಮೂರ ಹುಟ್ಟಿ ಬಂದಾನ. ಇಲ್ಲದ್ರೆ 5-6 ವಯಸ್ಸಿಗೆ ಇಂತಹ ಪವಾಡಗಳನ್ನು ಮಾಡ್ಲಿಕ್ಕೆ ಸಾಮಾನ್ಯ ಬಾಲಕರಿಗೆ ಸಾಧ್ಯ ಇಲ್ಲ ಅಂತ ಅವತ್ತಿನಿಂದ ಎಲ್ಲಿ ಸಿದ್ಧನ ಕಂಡ್ರು ಕೂಡ ಪರಮಾತ್ಮ ಭಾವದಿಂದ ಎಲ್ಲರೂ ಕೈ ಮುಗಿಲಿಕ್ಕೆ ಪ್ರಾರಂಭ ಮಾಡಿದರು. ಇಡೀ ಊರು ಸಿದ್ಧ ಅಂದ್ರೆ ಪ್ರೀತಿ. ಮುದ್ದು ಮಗ ಸಿದ್ಧ. ತಮ್ಮ ಸ್ವಂತ ಮಕ್ಕಳಿಗೂ ಆ ನಮೂನಿ ಪ್ರೀತಿ ತೋರಿಸ್ತಿದ್ದಿಲ್ಲ. ಮನೆಗೆ ಮಗ ಆಗಿದ್ದ ಸಿದ್ಧ. ಎಲ್ಲರೂ ಅವನ ಮೇಲೆ ಜೀವ. ಒಂದೊಂದು ಮಕ್ಕಳಿರ್ತಾವ, ಮನಿ ಮುದ್ದು, ಊರ್ ಮುದ್ದು, ನೊಣ ಮುದ್ದು ಅಂತ 3 ನಮೂನಿ ಮಕ್ಕಳು ಇರ್ತಾವಂತ. ಮಕ್ಕಳ ಊರೆಲ್ಲ ಮುದ್ದಾಡ್ಬೇಕು, ಓಣ್ಯಾಗಿನವರೆಲ್ಲ ಮುದ್ದಾಡಿ ಕರ್ಕೋಬೇಕು. ಅದಕ್ಕೆ ಊರ್ ಮುದ್ದು ಮಕ್ಕಳು ಅಂತ ಕರೀತಾರ. ಇನ್ನು ಕೆಲವಿರ್ತಾವ ಮನಿ ಮುದ್ದು. ಮನಿ ಮುದ್ದು ಅಂದ್ರೆ ಮತ್ತೆ ಹಡ್ದವ್ರಿಗೆ ಹೆಗಣ ಮುದ್ದು ಅಂತ. ಅವ್ರ ಮನೆ ಮಂದಿಗೆ ಅವು ಭಾಳ ಪ್ರೀತಿ ಇರ್ತಾವ. ಬರೀ ಅವ್ರ ಮನೆ ಮಂದಿಗಟ್ಟ, 4 ಮಂದಿಗೆ ಅವು ಪ್ರೀತಿ ಆಗೋದಿಲ್ಲ. ಇನ್ನೊಂದು ನಮೂನಿ ಇರ್ತಾವ ನೊಣ ಮುದ್ದು ಅಂತವು. ಮೂಗನಾಗ ಈಗಿನ ಸುರಸುಗಂತ ನೊಣ ಜೀ ಅಂತ ಮುದ್ದಿರ್ತಾವ, ಅವು ನೊಣ ಮುದ್ದು. ಊರೆಲ್ಲ ಮುದ್ದಾಡೋ ಮಕ್ಕಳು ಹುಟ್ಟಬೇಕಾಗಿತ್ತಂದ್ರೆ ತಾಯಿ ತಂದೆ ಕೊಡುವಂಥ ಸಂಸ್ಕಾರ ಬಹಳ ಮಹತ್ವದೈತಿ. ಪುಣ್ಯಾತ್ಮರೇ, ಚಂದ ಮಾತಾಡೋದು ಕಲಿಸ್ರಿ ಮಕ್ಕಳಿಗೆ. ಹಿಂದಿನ ಗರತಿಯವ್ರು ಹಾಡ್ತಿದ್ರು, ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳತನ ಮಾಡಿದರೆ ನನಕಂದ ಸಲ್ಲದ ಮಾತು ಬರ್ತಾವ. ಒಳ್ಳೆಯವ್ರ ಗೆಳತನ ಮಾಡಂತ ಮಕ್ಕಳಿಗೆ ಹೇಳ್ತಿದ್ರು. ಮಕ್ಕಳಿಗೆ ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಕಂದಯ್ಯ ಜ್ಯೋತಿ ನೀನಾಗು ಜಗಕ್ಕೆಲ್ಲ ಅಂತ ಮಕ್ಕಳಿಗೆ ಈಟಿದ್ದಾಗ ಅವಕ್ಕೆ ಸಂಸ್ಕಾರ ಕೊಡ್ತಿದ್ರು. ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಕತ್ತಿಲ್ಲ, ಮೊಬೈಲ್ ಕೊಡಕತ್ತೀವಿ. ಅವಾಗ ನಮ್ಮ ಕೈ ಬಿಟ್ರೆ ಸಾಕು. ಎಷ್ಟು ಮಂದಿ ಇದಕ್ಕೆ 199 ಮಂದಿ ಮಾಡ್ತಾ ಇರೋ ದೊಡ್ಡ ತಪ್ಪು, ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದ್ದೀರಿ. ದಯವಿಟ್ಟು ಮೊಬೈಲ್ ಕೊಡಬೇಡ್ರಿ. ಸಣ್ಣ ಮಕ್ಕಳಿಗೆ ಅದರ ಚಟ ಹಚ್ಚಬೇಡ್ರಿ. ಮೊದಲು ನೀವು ನೋಡಬೇಡ್ರಿ. ನೀವು ಬಿಟ್ರಿ ಅಂದ್ರೆ ಮಕ್ಕಳು ನೋಡೋದು ಬಿಡ್ತಾವ. ಮಕ್ಕಳಿಗೆ ಇಷ್ಟು ದುಷ್ಟತನ ಬರಕತ್ತಿತ್ತು ಅದ್ರಾಗಿದ್ದು ನೋಡಿ ನೋಡಿ ಹಠ ಹಠ ಹಠ. ನಿಮ್ಮ ಅಪ್ಪ ಅಮ್ಮಗೂ ಸಹಿತ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗವಲ್ದು. ಇಡೀ ಮನೆಗೆ ಮಿಕ್ಕಿ ನಿಲ್ತಾವ ಮಕ್ಕಳು. ಲಕ್ಷ ಕೊಡ್ರಿ. ಅತಿಯಾದ ಮುದ್ದು ನಿಮ್ಮ ಮಕ್ಕಳಿಗೆ ನೀವೇ ವಿಷ ಕುಡಿಸಿದಂಗ ಅಂತ ಸತ್ಯವಾಗಿ ತಿಳ್ಕೊಳ್ರಿ. ನಿಮ್ಮ ಮಕ್ಕಳಿಗೆ ನೀವೇ ವಿಷ ಉಣಿಸ್ತಾ ಇದೀರಿ ಅಂತ ತಿಳ್ಕೊಳ್ರಿ. ಹೆಂಗ ಕಟದರ ಮೂರ್ತಿ ಆಗ್ತತೋ ಹಂಗ ಮಕ್ಕಳಿಗೆ ಬೈಕೊಂತ ಬಡ್ಕೊಂತ ಇದ್ರಿ ಅವು ಮುಂದೆ ದೇವ್ರಕ್ಕವ. ಕಟಿಲಿಲ್ಲ ಅಂದ್ರೆ ಆ ಮಕ್ಕಳ ಸೊಕ್ಕಿಗೆ ಬಂದು ನಿಮ್ಮ ಮರ್ಯಾದೆ ಹಾಳು ಮಾಡಿ ಊರ ಮುಂದೆ ನಿಮ್ಮ ಮಾನ ಕಳೆಯುವ ಮಕ್ಕಳಾಗೋದ್ರೊಳಗೆ ಸಂಶಯ ಇಲ್ಲ. ಅದಕ್ಕೆ ಯಾವಾಗಲೂ ಮುದ್ದು ಮಾಡಬಾರದು. 16 ವರ್ಷದವರೆಗೆ ಮಕ್ಕಳನ್ನು ತಾಡನ ಮಾಡಬೇಕು. 16 ವರ್ಷದ ಮೇಲೆ ಮಕ್ಕಳಿಗೆ ಬೈಬಾರದು, ಮಕ್ಕಳಿಗೆ ಹೊಡಿಬಾರದು. ಅಲ್ಲಿ ತನ ಬರೀ ಹಿಂಗೆ ಕಣ್ಣು ತೆಗೆದ್ರೆ ಅಂಜಬೇಕು ಮಕ್ಕಳು. ನೀವು ಒಂದ ಮಗ ಅಂತ ಮುದ್ದು ಮಾಡಿ ತಲೆ ಮೇಲೆ ಏರಿಸಿದ್ರೆ ಎಂದೂ ಕೆಳಗೆ ಇಳಿಯೋದೇ ಇಲ್ಲದ. ಅದಕ್ಕೆ
ಚಂದ ಮಾತಾಡೋದು ಕಲಿಸ್ರಿ, ನಯ ವಿನಯಗಳನ್ನು ಕಲಿಸ್ರಿ, ನೀತಿಯನ್ನು ಮಕ್ಕಳಿಗೆ ಕಳಿಸಿದ್ರಂದ್ರೆ ಅವು ಮುಂದೆ ಸಿದ್ಧಾರೂಢನಂಥ ಮಗ, ಬಸವಣ್ಣನಂಥ ಮಗ, ಬುದ್ಧನಂಥ ಮಕ್ಕಳು ನಮ್ಮ ಮಕ್ಕಳಾಗಲಿ ಈ ಸಮಾಜಕ್ಕೆ ಒಳ್ಳೆ ಸಂತಾನ ಹೊರಗೆ ಬರಲಿ ಅಂತ ಆಶಯವನ್ನು ವ್ಯಕ್ತ